ಸ್ವಾಮಿಗಳನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ಎಲ್ಲ ವೈದಿಕ ವೃಂದವೇ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಶಾಂತ್ ಅವರೇ, ಅತ್ಯುತ್ತಮವಾದಂಥ ಉಪನ್ಯಾಸ ನೀಡಿದಂಥ ವಿಜಯವಾಣಿ ದಿನಪತ್ರಿಕೆಯ ಹಿರಿಯ ವರದಿಗಾರರು, ಪೀಠಾಭಿಮಾನಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಶಾಂತ್ ರಿಪ್ಪನ್ಪೇಟೆಯವರೇ, ಹೆಸರಾಂತ ದಾನಿಗಳಾದಂಥ ಮಮತಾ ಫೈನಾನ್ಸಿನ ಎಂ ಮಾದಯ್ಯನವರೇ, ನಟರಾಜ್ ಅವರೇ, ಮಹಿಳಾ ಘಟಕದ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವಿಮುಕ್ತ ಅವರೇ, ದಾಸರಳ್ಳಿ ವೀರಶೈವ ಸಮಾಜದ ಧುರೀಣರಾದಂಥ ನಂಜುಂಡಯ್ಯನವರನ್ನು ಮೊದಲು ಮಾಡಿ ದಾಸರಳ್ಳಿಯಿಂದ ಬಂದಂಥ ಎಲ್ಲ ಸಮಾಜ ಬಾಂಧವರೇ, ಪೂಜಾ ಸಮಿತಿಯ ಅಧ್ಯಕ್ಷರಾದಂಥ ಟಿ.ಎಸ್. ಉಮಾಶಂಕರ್ ಅವರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳವರೇ, ಗುರುರಕ್ಷೆಗೆ ಒಳಗಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬೆಂಗಳೂರು ಮಹಾನಗರದಲ್ಲಿ ಕಳೆದ 4 ದಿನಗಳಿಂದ ನಡೆದುಕೊಂಡು ಬಂದಂಥ ರಂಭಾಪುರಿ ಜಗದ್ಗುರುಗಳ ಧರ್ಮಯಜ್ಞ ಇಂದು 5ನೇ ದಿನದಲ್ಲಿ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ, ಸಾಯಂಕಾಲ ಈ ಜನಜಾಗೃತಿ ಸಮಾವೇಶವನ್ನು ನಡೆಸುವುದರ ಮೂಲಕ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತವೆ. ಈ 5 ದಿನಗಳ ಅವಧಿಯಲ್ಲಿ ಸೇವಾ ಸಮಿತಿಯವರು ನಿಮ್ಮೆಲ್ಲರ ಸಹಕಾರದಿಂದ ಹಿಂದೆಂದಿಗಿಂತ ಬಹಳಷ್ಟು ಅಚ್ಚುಕಟ್ಟುತನದಿಂದ ಶಿಸ್ತು ಸಂಯಮಗಳನ್ನು ಅನುಸರಿಸಿ ಕಾರ್ಯಕ್ರಮ ಮಾಡಿರುವಂಥದ್ದು ಜಗದ್ಗುರುಗಳಿಗೆ ಅಷ್ಟೇ ಅಲ್ಲ, ಆಗಮಿಸಿದಂಥ ಶ್ರೀಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಭಕ್ತ ಸಂಕುಲಕ್ಕೆ ಅತ್ಯಂತ ಸಂತೋಷವನ್ನೇ ಉಂಟು ಮಾಡಿದೆ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ 5 ದಿನಗಳ ಕಾಲ ಎಷ್ಟೇ ಭಕ್ತರು ಬಂದರೂ ಕೂಡ ಅನ್ನ ದಾಸೋಹ ಯಾವುದಕ್ಕೂ ಕೂಡ ಕೊರತೆ ಇಲ್ಲದಂತೆ ದಾನಿಗಳು ಕೊಟ್ಟಂಥ ದಾನದಿಂದ ಸರ್ವಾಂಗ ಸುಂದರವಾಗಿ ಇಲ್ಲಿ ದಾಸೋಹ ಕಾರ್ಯ ನಡೆದಿದ್ದು ಜಗದ್ಗುರುಗೆ ಸಂತೃಪ್ತಿಯನ್ನು ಉಂಟು ಮಾಡ್ತಾ ಇದೆ. ಜಲಂ ಅನ್ನಂ ಸುಭಾಷಿತಂ, ಈ 3 ಮನುಷ್ಯನಿಗೆ ಬಹಳ ಮುಖ್ಯ. ಮನುಷ್ಯ ಬಾಳಿ ಬದುಕಲಿಕ್ಕೆ ನೀರು ಬೇಕು, ಅನ್ನ ಬೇಕು, ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಲಿಕ್ಕೆ ಸಜ್ಜನರ ಹಿತವಾದಂಥ ಮಾತುಗಳು ಕೂಡ ಬೇಕು. ಇವತ್ತು ಅಂಥ 3 ಆದರ್ಶ ಚಿಂತನೆಗಳು ಈ ಸಮಾರಂಭದ ವೇದಿಕೆಯಿಂದ ನಡೆದುಕೊಂಡು ಬಂದಿದ್ದನ್ನು ತಾವೆಲ್ಲ ನೋಡಿ ಸಂತೋಷಪಟ್ಟಿದೆ.
ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಆದಂಥ ಧರ್ಮ ಪೀಠಗಳ ಮೇಲೆ ಅಪಾರ ಶ್ರದ್ಧೆ ಒಲವನ್ನು ಇಟ್ಟಂಥ ಸನ್ಮಾನ್ಯ ಶ್ರೀ CS ನಾಡಗೌಡರು ಭಾರತ ನೆಲಗಳಲ್ಲಿ ಆಗಸ್ಟ್ 2ರಂದು ನಡೆಯುವಂಥ ಬಾಳೆಎಲೆ ಬಸವರಾಜರವರು ಸಂಘಟಿಸಿದಂಥ ಆಷಾಢ ಮಾಸದ ಒಂದು ಪೂಜಾ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ತಮ್ಮ ಭಾವನೆಗಳನ್ನು ಈ ಸಮಾರಂಭದಲ್ಲಿ ಹಂಚಿಕೊಂಡದ್ದು ಕೇಳಿ ಸಂತೋಷಪಟ್ಟಿದ್ದೀವಿ. ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರುವರ ಒಡನಾಟದಲ್ಲಿ ಅವರು ಬಾಳಿ ಬದುಕಿದಂಥ ಮತ್ತು ಅವರ ಅಂತಃಕರಣದ ಆಶೀರ್ವಾದ ಪರಿಣಾಮದಿಂದ ಇವತ್ತು ನಾನು ಈ ಉನ್ನತ ಸ್ಥಾನದಲ್ಲಿ ಇದ್ದೇನೆ ಅನ್ನುವಂಥ ಕೃತಜ್ಞತಾ ನುಡಿಗಳನ್ನು ನುಡಿದಿರುವಂಥದ್ದು ಅವರಲ್ಲಿರುವಂಥ ಗುರುಪೀಠದ ಅಭಿಮಾನಕ್ಕೆ ಅವರು ಆಡಿದಂಥ ಮಾತುಗಳು ಸಾಕ್ಷಿಯಾಗಿವೆ ಅಂತೇಳಿ ಭಾವಿಸ್ತಾ ಇದ್ದೆ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾದಂಥ ಪ್ರಶಾಂತ್ ಅವರು ಪಂಚಪೀಠಗಳಂದರೆ ಅವರಿಗೆ ಪ್ರಾಣ. ಅದರಲ್ಲಿ ವಿಶೇಷವಾಗಿ ರಂಭಾಪುರಿ ಧರ್ಮಪೀಠದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಭಕ್ತಿಯನ್ನು ಅವರ ತಂದೆಯವರ ಕಾಲದಿಂದ ಮುನ್ನಡೆಸಿಕೊಂಡು ಬಂದಂಥವರು. ಇವತ್ತು ಪ್ರಶಾಂತ್ ಅವರ ಜೊತೆಗೆ ಅವರ ಹೆತ್ತ ತಾಯಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಜಗದೊಳಗೆ ಅತ್ಯಂತ ಹರ್ಷ ಅನ್ನಿಸ್ತಾ ಇದೆ. ಎಷ್ಟೋ ಜನರು ಅಧಿಕಾರದ ಎತ್ತರಕ್ಕೆ ಏರಿದಾಗ ತಂದೆ ತಾಯಿಗಳನ್ನು ಸಭೆ ಸಮಾರಂಭಗಳಿಗೆ ತಂದು ಪರಿಚಯಿಸುವಂಥವರು ಬಹಳ ಕಮ್ಮಿ. ಆದರೆ ಇವತ್ತು ಪ್ರಶಾಂತ್ ಅವರು ತಾಯಿಯೊಂದಿಗೆ ಆಗಮಿಸಿ ಆಶೀರ್ವಾದ ಪಡ್ಕೊಂಡಿದ್ದು ಅವರಲ್ಲಿರುವಂಥ ಪೀಠಾಭಿಮಾನಕ್ಕೆ ಅವರ ಆಗಮನ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ತಮಗೆಲ್ಲ ಈ ನಾಡಿನ ಎಲ್ಲ ಜನತೆಗೆ ಚಿರಪರಿಚಿತ ವಿಜಯವಾಣಿ ದಿನಪತ್ರಿಕೆ ಮೂಲಕ ಹಿಂದೆ ದಿಗ್ವಿಜಯ ದೂರದರ್ಶನ ಇದ್ದಾಗ ಕರ್ನಾಟಕದ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಸಮಾಜಕ್ಕೆ ಪರಿಸರಿಸಿದಂಥ ಕೀರ್ತಿ ರಿಪ್ಪನ್ಪೇಟೆ ಪ್ರಶಾಂತ್ ಅವರಿಗೆ ಆ ಗೌರವ ಸೌಂದರ್ಯ. ಇವತ್ತು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿ ಮೇಲಾಗಿ ಪಂಚಪೀಠಗಳ ಜೊತೆಗೆ ಮತ್ತು ಈ ನಾಡಿನ ಎಲ್ಲ ಮಠಾಧೀಶರ ಜೊತೆಗೆ ಅತ್ಯಂತ ಆರ್ಥಿಕವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡು ಆಯಾ ಮಠಗಳ ಕಾರ್ಯಕ್ರಮಗಳು ನಡೆದಾಗ ಅದರ ವರದಿಯನ್ನು ಸವಿಸ್ತಾರವಾಗಿ ನಾಡಿನ ಜನತೆಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ವಾರದಿಂದ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡು ವೀರಶೈವ ಲಿಂಗಾಯತ ಧರ್ಮದ ಸಂಘಟನೆ ಮತ್ತು ಸಾಮರಸ್ಯ ಕುರಿತು ಬಹಳಷ್ಟು ಉದ್ಬೋಧಕವಾದಂಥ ಚಿಂತನ ನುಡಿಗಳನ್ನು ನಿಮ್ಮೆಲ್ಲರ ಉಡಿಯಲ್ಲಿ ತುಂಬಿದ್ದಾರೆ. ಅವರು ಹೇಳಿದ ನಂತರದಲ್ಲಿ ನಾವು ಹೇಳುವಂಥದ್ದು ಏನೂ ಕೂಡ ಇಲ್ಲ. ಬಹುಶಃ ವೀರಶೈವ
ಒಂದು ಆಧ್ಯಾತ್ಮದ ಕೊಡುಗೆ ಮತ್ತು ಸಾಮಾಜಿಕ ಚಿಂತನೆಗಳು ಬೇರೆ ಯಾವ ಧರ್ಮದಿಂದ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಜಾತಿ ಈ ಜಾತಿ ಅನ್ನದೇ ನೀತಿಯನ್ನು ಆಧರಿಸಿ, ಅವರ ನಡವಳಿಕೆಯನ್ನು ಆಧರಿಸಿ ಎತ್ತರದ ಸ್ಥಾನವನ್ನು ಕಲ್ಪಿಸಿ ಕೊಟ್ಟಂಥ ಕೀರ್ತಿ ವೀರಶೈವ ಧರ್ಮಕ್ಕೆ ಆ ಗೌರವ ಸಲ್ತಾ ಇದೆ. ಈ ಧರ್ಮದ ಮೂಲ ಸ್ಥಾಪನಾಚಾರ್ಯರಾಗಿ ಪರಶುರಾಮ ಪಂಚಮುಖಗಳಿಂದ ಅವತರಿಸಿದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಬಹಳ ಉದಾತ್ತ ಭಾವನೆಗಳನ್ನು ಇಟ್ಕೊಂಡು ಮಾನವೀಯ ಮೌಲ್ಯಗಳನ್ನು ಜನಮನದಲ್ಲಿ ಬಿತ್ತಿ ಬೆಳೆದಂಥದ್ದನ್ನು ನಾವು ಕಾಣ್ತೇವೆ. ಜಗದ್ಗುರು ರೇಣುಕಾಚಾರ್ಯರು ಕರ್ಮವನ್ನು ಕಳೆದು ಧರ್ಮವನ್ನು ಬಿತ್ತಿ ಜನರ ಬದುಕನ್ನು ಬಂಗಾರಗೊಳಿಸಿದಂಥ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ತಾ ಇದೆ. ಒಬ್ಬ ಸಾಮಾನ್ಯ ಭಕ್ತನಿಂದ ಹಿಡಿದು ಎತ್ತರದ ಮಟ್ಟಕ್ಕೆ ಬೆಳೆದಂಥ ಭಕ್ತರನ್ನು ಕೂಡ ಸಮಾನವಾದಂಥ ದೃಷ್ಟಿಯಲ್ಲಿ ಕಂಡು ಶಿವಜ್ಞಾನದ ಅರಿವನ್ನು ತುಂಬಿದಂಥ ಮಹಾನ್ ಚೇತನ ಶಕ್ತಿ ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಬಹಳ ಅತ್ಯಮೂಲ್ಯವಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಚಂದ್ರಕಾಂತೆ ಯಥಾತೋಯಂ ಸೂರ್ಯಕಾಂತೆ ಯಥಾನಲಃ ಬೀಜ ಯಥಾಂಕುರಃ ಸಿದ್ಧಸ್ತತಾತ್ಮನಿ ಶಿವಸ್ಥಿತಃ. ಚಂದ್ರಕಾಂತ ಶಿಲೆಯಲ್ಲಿ ನೀರಿನ ಅಂಶ, ಸೂರ್ಯಕಾಂತ ಶಿಲೆಯಲ್ಲಿ ಬೆಂಕಿಯ ಅಂಶ, ರೈತ ಬಿತ್ತುವಂಥ ಬೀಜದಲ್ಲಿ ಮುಂದೆ ಬೆಳೆದು ದೊಡ್ಡದಾಗುವಂಥ ಅಂಕುರ ಹೇಗೆ ಸಹಜವಾಗಿ ಇರ್ತಾ ಇದೆಯೋ ಹಾಗೆ ಪ್ರತಿಯೊಬ್ಬರ ಜೀವಾತ್ಮನಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಅನ್ನುವಂಥ ಪರಮ ಸತ್ಯವನ್ನು ಜಗದ್ಗುರು ರೇಣುಕಾಚಾರ್ಯರು ಬೋಧನೆಯನ್ನು ಮಾಡಿದರು. ದೇಹವೇ ದೇಗುಲ ಅಂತೇಳಿ 12ನೇ ಶತಮಾನದ ಶರಣರು ಹೇಳಿದರು. ಶರಣರು ಹೇಳೋದಕ್ಕಿಂತ ಪೂರ್ವದಲ್ಲೇ ಜಗದ್ಗುರು ರೇಣುಕಾಚಾರ್ಯರು ಹೃದಯ ದೇಗುಲದಲ್ಲಿ ನೆಲೆಗೊಂಡಿರುವಂಥ ಪರಮಾತ್ಮನ ಅಸ್ತಿತ್ವವನ್ನು ಅವರು ಮನವರಿಕೆ ಮಾಡಿಕೊಡೋದಷ್ಟೇ ಅಲ್ಲ, ಅವ್ಯಕ್ತವಾದಂಥ ಆ ಶಕ್ತಿಯನ್ನು ಭಕ್ತರಿಗೆ ಪರದಿಷ್ಟ ಲಿಂಗವನ್ನು ಅನುಗ್ರಹಿಸುವುದರ ಮೂಲಕ ಅದನ್ನು ಮತ್ತಷ್ಟು ಜನಮಾನಸದಲ್ಲಿ ಉಳಿಯುವಂತೆ ಅವರು ಮಾಡಿದ್ದನ್ನು ನಾವ್ಯಾರೂ ಕೂಡ ಮರೆಯಲಿಕ್ಕಾಗುವುದಿಲ್ಲ. ಶಾಸ್ತ್ರೀಯವಾಗಿ ಹೇಳೋದಾದರೆ ವೀರಶೈವನೇ ಸತ್ಯ ಶುದ್ಧವಾದಂಥ ಧರ್ಮವಾಚಕ ಪದ. ಆ ಕಾರಣದಿಂದಲೇ 1904ರಲ್ಲಿ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತೇಳಿ ನಾಮಕರಣ ಮಾಡಿದ ಹೊರತು ಬೇರೆ ಹೆಸರನ್ನು ಇಡಲಿಲ್ಲ. ಆದರೆ ಕೆಲವು ಒಡಗಿನ ಧ್ವನಿಗಳನ್ನು ಅಡಗಿಸಬೇಕು ಅನ್ನುವಂಥ ಕಾರಣದಿಂದ ಅಖಿಲ ಭಾರತ ವೀರಶೈವ ಮಹಾಸಭೆ ಆ ಒಡಕು ಆಗಬಾರ್ದು, ಸಮರಸದಿಂದ ಕೂಡಿ ಹೋಗಬೇಕು ಅನ್ನುವಂಥ ಭಾವನೆಯಿಂದ ವೀರಶೈವದ ಜೊತೆಗೆ ಲಿಂಗಾಯತವನ್ನು ಸೇರಿಸಿದರು. ಆದರೆ ಸೇರಿಸಿದ ನಂತರದ ದಿನಗಳಲ್ಲಿ ಅವರೆಲ್ಲ ಕೂಡಿ ಸಹಬಾಳ್ವೆಯಿಂದ ಸಾಮರಸ್ಯದಿಂದ ನಡೀಬೇಕಾಗಿತ್ತು.
ಆದರೆ ಇವತ್ತು ಮತ್ತೆ ವೀರಶೈವ ಬೇಡ, ಲಿಂಗಾಯತ ಅಷ್ಟೇ ಇರಲಿ ಅನ್ನುವಂಥ ಒಡಕಿನ ಧ್ವನಿ ಅವರು ಅಲ್ಲಲ್ಲಿ ಹೇಳ್ತಾ ಇರುವಂಥದ್ದು ಈ ಧರ್ಮಕ್ಕೆ ಅಪಚಾರ ಮಾಡಿದಂತೆ ಜನರನ್ನ ಅನ್ಯ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಅಪಕೀರ್ತಿ ಅವರಿಗೆ ಸಲ್ತಾ ಇದೆ. ಬಹುಶಃ ಆಚಾರ್ಯರು ಪ್ರತಿಷ್ಠಾಪಿಸಿದಂಥ ಈ ವೀರಶೈವ ಧರ್ಮವನ್ನು, ವೀರಶೈವ ಮತ ಸಿದ್ಧಾಂತವನ್ನು 12ನೇ ಶತಮಾನದ ಬಸವಾದಿ ಶಿವಶರಣರು ಅದನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸಿದರೆ ಹೊರತು ಛಿದ್ರ ಮಾಡಲಿಲ್ಲ. ಒಡೆದು ಹೋದಂಥ ಬೇರೆ ಬೇರೆ ಜಾತಿಗಳ ಸಮುದಾಯವನ್ನು ವೀರಶೈವ ಧರ್ಮದ ಮೂಲ ವಾಹಿನಿಗೆ ತರುವಂಥ ಕೆಲಸ ಹಿಂದಿನ ಶರಣರು ಮಾಡಿದರು. ಆದರೆ ಇವತ್ತು ಅದೇ ಶರಣರ ವಿಚಾರಗಳನ್ನು ಹೇಳುವಂಥ ಬೆರಳಿಗೆಯಷ್ಟು ಮಠಾಧೀಶರು ಇವತ್ತು ವೀರಶೈವ ಬೇರೆ, ಲಿಂಗಾಯತವೇ ಬೇರೆ ಅನ್ನುವಂಥ ದ್ವಂದ್ವಗಳನ್ನು ಹುಟ್ಟು ಹಾಕಿ ಜನರಲ್ಲಿ ಒಂದು ಕಲುಷಿತ ಭಾವನೆ ಏನು ಉಂಟು ಮಾಡ್ತಾರಲ್ಲ, ಅದಕ್ಕೆ ವೀರಶೈವ ಧರ್ಮದ ಪಂಚಪೀಠಗಳಾಗಲಿ, ಪ್ರಜ್ಞಾವಂತ ಸಮಾಜ ಬಾಂಧವರಾಗಲಿ ಯಾವತ್ತೂ ಕೂಡ ಅದಕ್ಕೆ ಹಿಂದೂ ಅವಕಾಶ ಕೊಟ್ಟಿಲ್ಲ, ಇಂದೂ ಕೂಡ ಕೊಡೋದಿಲ್ಲ, ಮುಂದೂ ಕೂಡ ಕಾಲಾಂತರದಲ್ಲಿ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಸಮಾಜದ ವೇದಿಕೆಯಿಂದ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇವೆ. ಈ ಆಷಾಢ ಮಾಸದ ಉದ್ಘಾಟನಾ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮತ್ತು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಖಾತೆ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ಬಹಳ ಸ್ಪಷ್ಟವಾದಂಥ ಧ್ವನಿಯಲ್ಲಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಯಾರೇನೇ ಹೇಳಲಿ, ಅವರೆಷ್ಟೇ ಅಪಚಾರ ಮಾಡಲಿ, ಆದರೆ ಆ ಒಡಗಿನ ಧ್ವನಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ. ವೀರಶೈವ ಲಿಂಗಾಯತ ಎರಡು ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಶಾಸ್ತ್ರೀಯವಾಗಿ ವೀರಶೈವ ಅನ್ನುವಂಥದ್ದು ಧರ್ಮವಾಚಕ ಪದವಾದ ಲಿಂಗಾಯತ ಅನ್ನುವಂಥದ್ದು ಜನಸಾಮಾನ್ಯರ ಬಾಯಿಂದ ಬಂದಂಥ ನಾಮ ಅನ್ನುವುದನ್ನು ಪ್ರಜ್ಞಾವಂತರಂತ ನಾವೆಲ್ಲ ಯಾರೂ ಕೂಡ ಮರೆಯಬಾರದು. ಅಂತ ಒಡಗಿನ ಧ್ವನಿಯನ್ನು ವ್ಯಕ್ತಪಡಿಸುವಂಥವರಿಗೆ ಗಟ್ಟಿಯಾದಂಥ ಧ್ವನಿಯಲ್ಲಿ ಏನು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಧರ್ಮಪೀಠಗಳಾಗಿರ್ಬೋದು, ಈ ನಾಡಿನ ಮಠಾಧೀಶರಾಗಿರ್ಬೋದು, ಒಂದೇ ಧ್ವನಿಯಲ್ಲಿ ಹೇಳಿದ್ದಾರೆ ಅಂಥವರ ಮಾತು ಯಾವತ್ತೂ ಕೂಡ ನಡೆಯುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಲಿಂಗೈಕ್ಯ ಹಾನಿಗಲ್ಲ ಕುಮಾರಸ್ವಾಮಿಗಳವರು ಮೊದಲ ಅಧಿವೇಶನದಲ್ಲಿ ಬರೆದಿಟ್ಟಂಥ 10 ನೇಮ ನಿಬಂಧನೆಗಳು ಅವು ಗುರುವರ್ಗದವರಿಗೆ ಅಂತಲ್ಲ, ವಿರಕ್ತ ಪರಂಪರೆಯ ಜನರಿಗೆ ಅಂತಲ್ಲ, ಎರಡೂ ಪರಂಪರೆಯ ಜನ ಕಣ್ಣಾಡಿಸಿ ನೋಡಿದರೆ ಅದರಲ್ಲಿ ಯಾವುದೇ ತಾತ್ವಿಕವಾದಂಥ ಭಿನ್ನ ಭಾವನೆಗಳು ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಈ ಮತ ಸಿದ್ಧಾಂತದ ಸ್ಥಾಪಕರಾದ ಭಕ್ತಿ ಬಂಡವಾರಿ ಬಸವಾದಿ ಶಿವಶರಣರು ಮತೋದ್ಧಾರಕರು ಅನ್ನುವಂಥ ಸ್ಪಷ್ಟ ನಿಲುವನ್ನು ಮೊದಲ ಅಧಿವೇಶನದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಎಷ್ಟೋ ಜನ ಕಣ್ಣಾಡಿಸಿ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಬಾರ್ದು. ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ
ಜಿಲ್ಲಾ ಘಟಕ, ತಾಲೂಕಾ ಘಟಕ, ಗ್ರಾಮ ಘಟಕಗಳನ್ನು ಹುಟ್ಟು ಹಾಕಿ ಅಲ್ಲಿರುವಂಥ ಮಠಾಧೀಶರ ಮಾರ್ಗದರ್ಶನದೊಂದಿಗೆ ಸಮಾಜವನ್ನು, ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಬೇಕಲ್ಲದೆ ಒಡೆಯುವಂಥ ಕೆಲಸ ಯಾರೂ ಕೂಡ ಮಾಡಬಾರದು. ಅಧರ್ಮದ ವಿರುದ್ಧ ಧರ್ಮದ ದಂಡಯಾತ್ರೆಯನ್ನು ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ಸಿಂಹ ಗರ್ಜನೆಯನ್ನು ಮಾಡಿ ಜನಮನದಲ್ಲಿ ಜಾಗೃತಿಯನ್ನು ತಂದಿರುವಂಥದ್ದು ವೀರಶೈವ ಪಂಚಪೀಠಗಳನ್ನು ಹಳ್ಳಿಯಿಂದ ಹಿಡಿದು ನಗರದವರೆಗೆ ಮೊಟ್ಟ ಮೊದಲಿಗೆ ಪರಿಚಯಿಸಿದಂಥ ಶ್ರೇಯಸ್ಸು ಕೀರ್ತಿ ಆ ಪರಮ ಪೂಜ್ಯರಿಗೆ ಸಲ್ತಯೆ ಅನ್ನೋದನ್ನು ಯಾರೂ ಕೂಡ ಮರೆಯುವಂತಿಲ್ಲ. ಅವರು ಹಿಂದೆ ಏನು ರೂಪಿಸಿದಂಥ ಒಂದು ಧರ್ಮದ ನೀತಿ ಸಂಹಿತೆ ಇದೆ. ಆ ನೀತಿ ಸಂಹಿತೆಗೆ ಪರಮ ತಪಸ್ವಿಗಳಾದಂಥ ಲಿಂಗೈಕ್ಯ, ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಾಗಲಿ, ಅವತ್ತಿನ ಸಮಕಾಲೀನ ರಂಭಾಪುರಿ ಧರ್ಮಪೀಠದ ರಾಜಾದಿ ರಾಜ ಪೂಜಿತರಾದಂಥ ಶಿವಾನಂದ ಜಗದ್ಗುರುಗಳಾಗಲಿ, ಇನ್ನುಳಿದ ಪೀಠದ ಪರಮಾಚಾರ್ಯರಾಗಲಿ ತಮ್ಮೆಲ್ಲರ ಸಹಮತವನ್ನು ವ್ಯಕ್ತಪಡಿಸಿದಂಥ ದಾಖಲೆಗಳನ್ನು ಇವತ್ತು ಕೂಡ ನಾವು ಕಾಣಬಹುದಾಗಿದೆ. ಬಹುಶಃ ಪೂರ್ವಾಚಾರ್ಯರು ಮಾಡಿದಂಥ ನೇಮ ನಿಬಂಧನೆಗಳನ್ನು ಪರಮ ಪೂಜ್ಯ ಗಂಗಾಧರ ಜಗದ್ಗುರುಗಳು ಮನೆ ಮನೆಗೆ ಜನರ ಮನಮನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿದರು. ಈಗ ತಾನೇ ಸರ್ಪಭೂಷಣ ಮಠದ ಶ್ರೀ ಮಂದಿರಿನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಬಹುಶಃ ಸಮಾರಂಭದ ಪತ್ರಿಕೆಯಲ್ಲಿ ಅವರ ಹೆಸರಿಲ್ಲ. ಆದರೆ ರಂಭಾಪುರಿ ಜಗದ್ಗುರುಗಳು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದಂದು ನಾನು ಸ್ವರೂಪ ಮಠದ ಪ್ರತಿನಿಧಿಯಾಗಿ ಅರಕಲ್ಪುರ ದೊಡ್ಡ ಮಠದ ಮಠಾಧ್ಯಕ್ಷರಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಗೌರವವನ್ನು ಸಮರ್ಪಿಸಬೇಕು ಅನ್ನುವಂಥ ಒಂದು ಶ್ರದ್ಧೆ ಇಟ್ಟುಕೊಂಡು ಅವರು ಈ ಸಮಾರಂಭದಲ್ಲಿ ಬಂದಿರುವಂಥದ್ದು ಗುರು ವಿರಕ್ತರ ಒಂದು ಸಮಾವೇಶಕ್ಕೆ ಈ ಒಂದು ಸಮಾರಂಭ ನಮ್ಮ ನಿಮ್ಮೆಲ್ಲರಿಗೆ ಸಾಕ್ಷಿಯಾಗಿ ಗೋಚರಿಸ್ತಾ ಇದೆ. ನಿರ್ದೇಶ ಹಾಡುಗಳ ಕುಮಾರ ಶ್ರೀಗಳು ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಮುಕ್ತವಾದಂಥ ಮನಸ್ಸಿನಿಂದ, ಶುದ್ಧವಾದಂಥ ಭಾವನೆಯಿಂದ ಒಂದು ಗೀತೆಯನ್ನು ಬರೆದಿದ್ದಾರೆ. ಅದನ್ನು ನಮ್ಮ ಶಿವಶಂಕರ ಶಾಸ್ತ್ರಿಗಳು ಈ ವೇದಿಕೆಯಲ್ಲಿ ಕೆಲವು ಸಂದರ್ಭದಲ್ಲಿ ತಮಗೆಲ್ಲ ಹಾಡಿ ಸಂತೋಷಗೊಳಿಸಿದ್ದಾರೆ. ಸುಶಾಂತ ಗುರುವರೇಣ್ಯ ಅನ್ನುವಂಥ ಈ ಗೀತೆಯಲ್ಲಿ ಮತಾಚಾರ್ಯ, ಮಹಾಚಾರ್ಯ, ಶಿವಾಚಾರ್ಯ ಈ ಮೂರು ಉತ್ಕೃಷ್ಟ ಪದಪುಂಜಗಳಿಂದ ಅವರನ್ನು ಗೌರವಿಸಿದ್ದನ್ನು ನೋಡಿದರೆ ಪೀಠಗಳ ಪರಂಪರೆಗೆ, ಪೂರ್ವದ ಪಂಚ ಆಚಾರ್ಯರಿಗೆ ಅವರು ಎಷ್ಟು ಗೌರವ ಘನತೆಗಳನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅವರು ಹೇಳಿದಂಥ ಈ ಪದ ಸಾಕ್ಷಿಯಾದರೆ ಇವತ್ತು ಕೂಡ ಅವರು ಸ್ಥಾಪಿಸಿದಂಥ ಶಿವಯೋಗ ಮಂದಿರದಲ್ಲಿ ಪಂಚಸೂತ್ರದ ಲಿಂಗಗಳನ್ನು ತಯಾರು ಮಾಡಿ ಭಕ್ತರಿಗೆ ಕೊಡುವಂಥ ಕೆಲಸ ನಡೀತಾ ಇದೆ. ಇನ್ನೊಂದೆಡೆ ಎಷ್ಟೋ ಜನ ಶಿವದೀಕ್ಷೆ ಆಗಲಿ, ಆ ಶಿವದೀಕ್ಷೆ ಮಾಡಿ ಮಂತ್ರೋಪದೇಶ ಯಾರ ಕಡೆಯಿಂದ ಮಾಡಿಸ್ತಾರಂದ್ರೆ ಪಂಚಪೀಠಗಳ ಶಾಖಾ ಮಠಗಳ ಪಟ್ಟಾಧ್ಯಕ್ಷರನ್ನು ಕರೆದು ಅವರ ಮೂಲಕ ದೀಕ್ಷೆಯನ್ನು ನೆರವೇರಿಸುವಂಥ ಸಂಪ್ರದಾಯ
ಇವತ್ತು ಕೂಡ ತಾವಲ್ಲಿ ಹೋಗಿ ನೋಡಬಹುದು. ಅಷ್ಟೇ ಅಲ್ಲದೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರ ವಾಚನಾಲಯವನ್ನು ಮೊಟ್ಟ ಮೊದಲಿಗೆ ಸ್ಥಾಪಿಸಿದಂಥ ಕೀರ್ತಿಯವರಿಗೆ ಸಲ್ತಾ ಇದೆ. ಇವತ್ತು ಕೂಡ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ವಾಚನಾಲಯ ಶಿವಯೋಗ ಮಂದಿರದಲ್ಲಿರುವುದನ್ನು ತಾವೆಲ್ಲ ಕಣ್ಣಾಡಿಸಿ ನೋಡಬಹುದು. ಬಹುಶಃ ಅಂತ ಶಿವಯೋಗ ಮಂದಿರ ಕಟ್ಟುವಂಥ ಸಂದರ್ಭದಲ್ಲಿ ಪರಮ ತಪಸ್ವಿಗಳಂಥ ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರುಗಳನ್ನು ಪ್ರಾರ್ಥಿಸಿಕೊಂಡಾಗ ಉಜ್ಜಯಿನಿ ಸಿದ್ಧಲಿಂಗಗಳು ಸಂತೋಷದಿಂದ ಅಂದಿನ ಆ ಕಾಲದಲ್ಲಿ 5,000 ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು, ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಈ ಕೆಲಸ ಯಶಸ್ವಿ ಆಗಲಿ, ಇದು ಪಂಚಪೀಠಗಳ ಪರವಾಗಿ ನಾವು ಕೊಡುವಂಥ ಒಂದು ಕೊಡುಗೆ, ಶುಭ ಹಾರೈಕೆ ಅಂತೇಳಿ ಅವರ ಕೈಗೆ ಕೊಟ್ಟಿದ್ದು ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ. ಅಂದರೆ ಪೂರ್ವದ ಆಚಾರ್ಯರ ಜೊತೆಗೆ ಪ್ರಜ್ಞಾವಂತ ಪರಂಪರೆಯಲ್ಲಿ ಬೆಳೆದಂಥ ಎಷ್ಟೋ ನಿರಂಜನ ಮೂರ್ತಿಗಳು ಒಂದು ಸನ್ಮಾರ್ಗದಲ್ಲಿ ನಡೆದು ಸಮಾಜಕ್ಕೆ ದಿಕ್ಸೂಚಿಯಾಗಿದೆ. ಇವತ್ತು ಎಷ್ಟೋ ಜನ ಅಂಥ ಮಠಗಳ ಪರಂಪರೆಯಲ್ಲಿ ಬಂದಂಥ ಕೇವಲ ಬೆರಳಿಗೆಷ್ಟು ಜನ ಅವರು ಇಡೀ ಸಮಾಜವನ್ನು ಕಲುಷಿತಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಕೆಲಸಕ್ಕೆ ಯಾರೂ ಮಾನ್ಯತೆ ಕೊಟ್ಟಿಲ್ಲ, ಕೊಡೋದು ಕೂಡ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಧರ್ಮ ಜಾತಿ ಜಾತಿಗಳಾಗಿ ಏನು ಚಿತ್ರವಾಗಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳು ಒಂದು ಯೋಚನೆಯನ್ನು ಮಾಡ್ತಾರೆ. ಈ ನಾಡಿನ ಅನೇಕ ಗಣ್ಯ ವಿರಕ್ತ ಮಠಗಳ ಶ್ರೀಗಳನ್ನು ಕರೆದು ಈ ಒಂದು ದ್ವಂದ್ವಗಳನ್ನು ನಿವಾರಣೆ ಮಾಡಿ ವೀರಶೈವ ಲಿಂಗಾಯತ ಅನ್ನುವಂಥ ತಾರತಮ್ಯ ಇಲ್ಲದೆ ಸಮಗ್ರವಾಗಿ ಈ ಧರ್ಮವನ್ನು ಕಟ್ಟಿ ಬೆಳೆಸಬೇಕು. ಎಲ್ಲ ಉಪಪಂಗಡಗಳು ಮೂಲ ವಾಹಿನಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಒಂದೇ ಮನಸ್ಸಿನಿಂದ ನಡೀಬೇಕನ್ನುವಂಥ ವಿಚಾರ ನಮ್ಮದಾಗಿದೆ. ಈಗಾಗಲೇ ನಮ್ಮ ಸಮಾನ ಪೀಠಗಳ ಜೊತೆಗೆ ನಾವು ಮಾತನಾಡಿದ್ದೇವೆ. ಈ ನಾಡಿನ ಕೆಲವು ವಿರಕ್ತ ಮಠದ ಇವತ್ತಿನ ಸಮಸ್ಯೆಗಳನ್ನು ಅರಿತಂಥ ಮಠಾಧೀಶರ ಜೊತೆಗೂ ಕೂಡ ಜಗದೊಳಗೆ ಸಂಪರ್ಕ ಮಾಡಿ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ಕೈಗೊಂಡು ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡುತ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಿಂದ ಇಚ್ಛೆಯನ್ನು ಕೊಡ್ತಾ ಇದ್ದೇವೆ. ರಂಭಾಪುರಿ ಧರ್ಮಪೀಠ ಯಾವಾಗಲೂ ಒಕ್ಕೂಟ ವ್ಯವಸ್ಥೆಗೆ ಯಾವಾಗಲೂ ಮುಂದೆದ್ದು ಮಾರ್ಗದರ್ಶನ ನೀಡಿದೆ. ಹಿಂದೆ ವೀರಶೈವ ಲಿಂಗಾಯತ ಇಬ್ಬಾಗ ಮಾಡುವಂಥ ಸಂದರ್ಭದಲ್ಲಿ ರಂಭಾಪುರಿ ಪೀಠದ ಜಗದ್ಗುರುವರ ಜೊತೆಗೆ ಈ ನಾಡಿನ ಪಂಚಪೀಠಗಳು ಮತ್ತು ಇನ್ನುಳಿದ ಎಲ್ಲ ಮಠಾಧೀಶರು ಸೇರಿ ಹೋರಾಟ ಮಾಡಿದ್ದಕ್ಕಾಗಿ ಆ ವಿರೋಧಿಗಳ ಅಟ್ಟಹಾಸ ಕುಗ್ಗಿ ಅದು ಬಿದ್ದು ಹೋದಂಥದ್ದು. ಯಾರು ಈ ಧರ್ಮದ ವಿರುದ್ಧವಾಗಿ ಸೊಲ್ಲನ್ನು ಎತ್ತಿದ್ರು ಅವರು ಸೊಲ್ಲನ್ನು ಜನ ಅಡಗಿಸಿದ್ರು ಅನ್ನುವಂಥ ಸತ್ಯ ತಮಗೆ ಗೊತ್ತಿದೆ. ಇಷ್ಟೆಲ್ಲ ಮಾಡಿದಂಥ ಆ ಮಹಾತ್ಮರು ಯಾರೂ ಕೂಡ ಬದುಕಿ ಬಾಳಲಿಲ್ಲ. ಸ್ವಲ್ಪ ದಿನಗಳಲ್ಲಿ ಈ ಜಗತ್ತನ್ನೇ ಬಿಟ್ಟು ಅವರು ಹೊರಟು ಹೋದಂಥ ನೆನಪು ನಿಮ್ಮೆಲ್ಲರ ಮನದಲ್ಲಿ ಸದಾ ಇದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಬೆಂಗಳೂರು ಮಹಾನಗರದಿಂದ ಈ ಆಷಾಢ ಮಾಸದ ಸಂದರ್ಭದಲ್ಲಿ ಒಂದು ಶುಭ ಸಂದೇಶ
ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಈ ಸಮಾಜದ ಮೇಲೆ ಏನು ಹೊಣೆಗಾರಿಕೆ ಇದೆ, ವೀರಶೈವ ಲಿಂಗಾಯತ ಸಮುದಾಯ ಇನ್ನುಳಿದಂಥ ಸಮುದಾಯಗಳನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ಕೂಡ ಪ್ರೇರೇಪಿಸಲಿಕ್ಕೆ ಈ ಧರ್ಮ ಹಿಂದೂ ಕೆಲಸ ಮಾಡಿದೆ, ಇವತ್ತು ಮಾಡ್ತಾ ಇದೆ, ಮುಂದೂ ಕೂಡ ಆ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ವೀರಶೈವ ಪಂಚಪೀಠಗಳಿಂದ ಕೆಲವರು ಏನು ದೂರದಲ್ಲ, ಆ ದೂರವನ್ನು ಕಳ್ಕೊಂಡು ನೀವು ಹತ್ತಿರಕ್ಕೆ ಬಂದರೆ ಪೀಠಗಳ ಮನೋಭಾವ ಏನು, ಅವರು ಮಾಡ್ತಾ ಇರುವಂಥ ಕಾರ್ಯ ಏನು, ಇವತ್ತಿನ ಪ್ರಚಲಿತ ಸಮಾಜದಲ್ಲಿ ಅದರ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಹತ್ತಿರ ಬಂದಾಗ ಗೊತ್ತಾಗ್ತಾ ಇದೆ ಹೊರತು ದೂರ ಇದ್ದರೆ ಏನೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜನತೆ ಪೀಠಗಳ ಮಾರ್ಗದರ್ಶನದಲ್ಲಿ ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಸಹಕಾರದಿಂದ ಅದ್ಭುತವಾದಂಥ ಸಂಘಟನೆ ಸಮಾಜದಲ್ಲಿ ನಡೆಯಲಿ. ಸಮಾಜದಲ್ಲಿ ಸಂಘಟನೆಗಳು ಎಷ್ಟಾದರೂ ನಡೆಯಲಿ, ಆದರೆ ಸಮಾಜದಲ್ಲಿ ಸಂಘರ್ಷಗಳು ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಮನದಾಳದ ಆಸೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಬಹುಶಃ ಶ್ರೀ ಜಗದ್ಗುರು ರಂಭಾಪುರಿ ಪೀಠ ಶ್ರೀ ವೀರಶೈವ ಸದ್ಬೋಧನಾ ಸಂಸ್ಥೆಯನ್ನು ಜಗದ್ಗುರು ಪೀಠಾರೋಹಣ ಮಾಡಿದ ಕೆಲವೇ ವರ್ಷಗಳಲ್ಲಿ ಸಮಾಜದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಅದನ್ನು ನಾವು ಹುಟ್ಟು ಹಾಕಿ ಆ ವೀರಶೈವ ಸದ್ಬೋಧನಾ ಸಂಸ್ಥೆಯಿಂದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ವೀರಶೈವ ಧರ್ಮದ ಐತಿಹಾಸಿಕ ಚರಿತ್ರೆಯನ್ನು ಒಳಗೊಂಡಂತೆ ಅಲ್ಲಿ 3 ದಿನಗಳ ಕಾಲ ವಿಚಾರ ಸಂಕಿರಣ ನಡೆದು ವೀರಶೈವ ಆಕರಗಳು ಅನ್ನುವಂಥ ಸಹಸ್ರಾರು ಪುಟಗಳ ಒಂದು ಅಮೂಲ್ಯ ಗ್ರಂಥ ನಾವು ಹೊರಗೆ ತಂದದ್ದು ತಮಗೆಲ್ಲ ಗೊತ್ತಿದೆ.